ಭಾರತ ಗಗನಯಾತ್ರೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ಲ್ಯಾನನ್ನು ಮಾಡಿಕೊಂಡಿದೆ. 2027ರ ಸುಮಾರಿಗೆ ಆ ಗಗನಯಾತ್ರೆಯನ್ನು ಭಾರತ ಹಮ್ಮಿಕೊಳ್ಳುತ್ತೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ಭಾರತ ಗಗನಯಾತ್ರೆಯಲ್ಲಿ ಒಂದು ಮಹತ್ವವಾದಂಥ ಮೈಲಿಗಲ್ಲನ್ನು ಸಾಧಿಸ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ, ಈಗಾಗಲೇ ಭಾರತ ಸಾಕಷ್ಟು ಗಗನಯಾತ್ರಿಗಳನ್ನು ನೋಡಿದೆ. ಉದಾಹರಣೆಗೆ ರಾಕೇಶ್ ಶರ್ಮರಿಂದ ಆದಿಯಾಗಿ ನಾವು ಕಲ್ಪನಾ ಚಾವ್ಲಾರನ್ನು ನೋಡಿದ್ವಿ, ಭಾರತದ ಮೂಲದ್ದು. ಅದೇ ರೀತಿಯಾಗಿ ಸುನೀತಾ ವಿಲಿಯಮ್ಸ್ ಅವರು. ಇದೀಗ ಆ ಸಾಲಿಗೆ ಮತ್ತೊಂದು ಹೆಸರು ಬರ್ತಾ ಇರುವಂಥದ್ದು ಶುಭಾಂಶು ಶುಕ್ಲಾ. ಅದರಲ್ಲೂ ಕೂಡ ISS ಅನ್ನು ಪ್ರವೇಶಿಸುತ್ತಿರುವಂಥ ಮೊಟ್ಟ ಮೊದಲ ಭಾರತೀಯ ಅನ್ನುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾ ಇದ್ದಾರೆ. ಇದೀಗ 3 ಸಲ ಆ ಒಂದು ಡೇಟ್ ಪೋಸ್ಟ್ಬೋನ್ ಆಗಿ, 4 ಸಲ ಡೇಟ್ ಪೋಸ್ಟ್ಬೋನ್ ಆಗಿ, ಇದೀಗ ಮತ್ತೊಂದು ಸಲ ಜೂನ್ 19ನೇ ತಾರೀಕಿಗೆ ಗಗನಯಾತ್ರೆ ಕಂಪ್ಲೀಟಾಗಿ ಹೋಗೋದಕ್ಕೆ ಸಿದ್ಧ ಆಗಿದೆ ಅಂತ ಹೇಳಿ ಈಗಾಗಲೇ ಇಸ್ರೋದಿಂದ ಅದರ ಬಗ್ಗೆ ಟ್ವೀಟ್ ಕೂಡ ಮಾಡಲಾಗಿದೆ. ಜೂನ್ 19ನೇ ತಾರೀಕು ಒಂದು ಐತಿಹಾಸಿಕ ಕ್ಷಣಕ್ಕೆ ಇಡೀ ಭಾರತ ಕಾಯ್ತಾ ಇದೆ. ಈ ಗಗನಯಾತ್ರೆ ಬಗ್ಗೆ ಏನೇನು ವಿಶೇಷತೆ, ಜೊತೆಗೆ ಶುಭಾಂಶು ಶುಕ್ಲಾ ಅವರು ಭಾರತದಿಂದ ಈ ಒಂದು ಗಗನಯಾತ್ರೆಯನ್ನು ಹೋಗಿ ಗಗನಯಾತ್ರೆ ಯಶಸ್ವಿ ಆಗುವುದು ಭಾರತಕ್ಕೆ ಎಷ್ಟು ಲಾಭ, ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತದ ಈ ಬಾಹ್ಯಾಕಾಶ ಯಾತ್ರೆಗೆ ಯಾವ ಥರ ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಸದ್ಯಕ್ಕೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಸ್ರೋದ ಮಾಜಿ ವಿಜ್ಞಾನಿಗಳು, ಅದೇ ರೀತಿಯಾಗಿ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂಥ ಗುರುಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಈ ಒಂದು ಗಗನಯಾತ್ರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಆದರೆ ಕಳೆದ ಒಂದಿಷ್ಟು ದಿನಗಳಲ್ಲಿ 29ನೇ ತಾರೀಕು ಆಗಬೇಕಾಗಿತ್ತು, ಮೇ 29ನೇ ತಾರೀಕು. ಆನಂತರ 8ನೇ ತಾರೀಕು, ಜೂನ್ 8ನೇ ತಾರೀಕು ಆಯಿತು, 9ನೇ ತಾರೀಕು ಆಯಿತು, 11ನೇ ತಾರೀಕು ಆಯಿತು. ಈ ಥರದ ಪೋಸ್ಟ್ಬೋನ್ಗಳನ್ನು ಕಾಣ್ತಾ ಇದ್ದೀವಿ ನಾವು. ಯಾವ ಕಾರಣಕ್ಕೋಸ್ಕರ ಅಂತ ತಾವು ವೀಕ್ಷಕರಿಗೆ ಹೇಳೋದಾದರೆ? ನೋಡಿ, ಅಂತರಿಕ್ಷಯಾನ ಅನ್ನೋದು ತುಂಬ ಜವಾಬ್ದಾರಿಯುತವಾದ ಕೆಲಸ. ಅಂತರಿಕ್ಷಯಾನದ ನಡುವೆ ಕಂಡುಬರುವಂತಹ ವೇಗ, ಆ ವೇಗ ಯಾವ ಮಟ್ಟದಲ್ಲಿ ಏರ್ತಾ ಹೋಗುತ್ತೆ ಅನ್ನೋದು, ಆ ಅಂತರಿಕ್ಷ ನೌಕೆಯ ಮೇಲೆ, ಗಗನಯಾತ್ರಿಗಳ ಮೇಲೆ ಬೀಳುವಂತಹ ಬಲಗಳು, ಅಲ್ಲಿ ಅವರು ತಾಳಿಕೊಳ್ಳಬೇಕಾದ ಉಷ್ಣತೆ, ಅಂದರೆ ಅವರ ನೌಕೆ, ಗಗನಯಾತ್ರಿಗಳೇ ಅಲ್ಲ, ಅವರು ಬಹಳ ಸುರಕ್ಷಿತವಾಗಿ ಅನುಕೂಲಕರವಾಗಿ ಪಯಣ ಮಾಡ್ತಾರೆ ಅಂತರಿಕ್ಷ ನೌಕೆಗಳಲ್ಲಿ. ಇದೆಲ್ಲ ತುಂಬ ಮುಖ್ಯ. ಹೀಗಾಗಿ ತುಂಬ ಜವಾಬ್ದಾರಿಯುತವಾಗಿ ಯಾನವನ್ನು ನಾವು ಸಜ್ಜುಗೊಳಿಸಬೇಕಾಗುತ್ತೆ. ಅದನ್ನು ನಾವು ಯೋಜಿಸಬೇಕಾಗತ್ತೆ, ಪ್ಲ್ಯಾನ್ ಮಾಡಬೇಕಾಗತ್ತೆ. ಹೀಗಾಗಿ ಈ ಎಲ್ಲ ದೃಷ್ಟಿಯಿಂದ 4 ಬಾರಿ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಮ್ 4 ಅನ್ನುವಂತಹ ಒಂದು ಅಭಿಯಾನ, ಮಿಷನ್ ಅಥವಾ ಯಾನದ ಅಂಗವಾಗಿ ಅಂತರಿಕ್ಷಕ್ಕೆ ತೆರಳುವಂತಹ ಒಂದು ಕಾರ್ಯ 4 ಬಾರಿ ಮುಂದೂಡಲ್ಪಟ್ಟಿದೆ, ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣಗಳಿದೆ. ಮೊದಲನೇದಾಗಿ, ಸಾಮಾನ್ಯವಾಗಿ ಇಂಥದ್ದೆಲ್ಲ ಆದಾಗ ಏನಾಗುತ್ತೆ ಅಂದರೆ, ಈ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಇದು ಈ ಯಾನ ಮುಂದೂಡಲ್ಪಡುತ್ತೆ. ಈ ಒಂದೇ ಯಾನದಲ್ಲ, ಯಾವುದೇ ಅಂತರಿಕ್ಷ ಯಾನಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಶಿಷ್ಟವಾದ ಯಾನನೇ ಆಗಲಿ, ಅದನ್ನು ತಗೊಂಡ್ರೆ ಹವಾಮಾನ ಯಾಕಪ್ಪ ಈ ನಿಟ್ಟಿನಲ್ಲಿ ಬಹಳ ಮುಖ್ಯ ಅಂದರೆ, ನೀವು ನಮ್ಮೆಲ್ಲರಿಗೂ ಗೊತ್ತಿರೋದೆ, ರಾಕೆಟು ಭೂಮಿಯಿಂದ ಮೇಲೇಳುತ್ತೆ. ಮೇಲೆದ್ದ ಮೇಲೆ ಅದು ಸಾಕಷ್ಟು ಕಾಲ ಭೂಮಿಯ ವಾತಾವರಣದೊಳಗೆ ಹೋಗಬೇಕು. ಇವಾಗ ನಾವು ಹವಾಮಾನ ಅಂತ ಏನು ಹೇಳ್ತೀವಿ, ವೆದರ್, ಅದು ಭೂಮಿಯ ವಾತಾವರಣದಲ್ಲೇ ನಡೆಯುವಂಥದ್ದು, ಭೂಮಿಯ ವಾತಾವರಣದ ಕೆಳಭಾಗದಲ್ಲಿ. ಆ ಕೆಳಭಾಗವನ್ನು ಹಾದು ಹೋಗಿ ರಾಕೆಟ್ಟು ಮೇಲ್ಭಾಗಕ್ಕೆ ಹೋಗಿ ಅಲ್ಲಿಂದ ಅಂತರಿಕ್ಷಕ್ಕೆ ಪ್ರವೇಶಿಸುತ್ತೆ. ಹಾಗಾಗಿ ರಾಕೆಟ್ ಒಂದು ಅಂತರಿಕ್ಷಕ್ಕೆ ತೆರಳುವಾಗ ಹವಾಮಾನ ಪ್ರತಿಕೂಲಕರವಾಗಿರಬಾರ್ದು, ಅನುಕೂಲಕರವಾಗಿರಬೇಕು. ಇಲ್ಲವಾದಲ್ಲಿ ರಾಕೆಟ್ನ ಯಾನಕ್ಕೆ ಕೆಲಮಟ್ಟಿಗೆ ಅಡಚಣೆ ಉಂಟಾಗಬಹುದು, ಕೆಲಮಟ್ಟಿಗೆ ಅಪಾಯವೂ ಉಂಟಾಗ್ಬೋದು, ಕೆಲಮಟ್ಟಿಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ದೃಷ್ಟಿಯಿಂದ ಯಾನವನ್ನು ತುಂಬ ಜಾಗರೂಕತೆಯಿಂದ ಯೋಜಿಸಬೇಕಾಗುತ್ತೆ. ಇದು ಒಂದು ಕಾರಣದಿಂದ ಈ ಮೇ 29 ಇದ್ದಿದ್ದು ಜೂನ್ 8, ಜೂನ್ 10, ಜೂನ್ 11, ಇವಾಗ ಜೂನ್ 19ಕ್ಕೆ ಹೋಗಿದೆ. ಈ ರೀತಿಯಾಗಿದ್ದು. ಎರಡನೇದು ಕಾರಣ ಏನಪ್ಪ ಅಂದರೆ, ರಾಕೆಟ್ ಒಂದು ಯಾವ ಮಟ್ಟದಲ್ಲಿ ವೇಗವನ್ನು ವೃದ್ಧಿಗೊಳಿಸ್ಕೊಳ್ಳುತ್ತೆ ಅಂದರೆ ನಾವು ದಿನನಿತ್ಯ ಜೀವನದ ದೃಷ್ಟಿಯಿಂದ ಅದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ನಾವು. ಯಾಕಂದರೆ ನೋಡಿ, ರಾಕೆಟ್ಟು ಒಂದು ಬಂಡೆ ಥರ ನಿಂತಿರುತ್ತೆ. ಮಾನೋಲಿತ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಏಕಶಿಲೆ ಅಂತ. ಇವಾಗ ಗೋಮಟೇಶ್ವರನ ಸ್ಟ್ಯಾಚ್ಯೂ ಇದೆ, ಮೂರ್ತಿ, ಆ ರೀತಿ ನಿಂತಿರುತ್ತೆ. ಅಷ್ಟು ದೊಡ್ಡದು ರಾಕೆಟು. ಆ ರೀತಿ ನಿಂತಿರುವಂತಹ ರಾಕೆಟ್ಟು ಕೇವಲ 9 ನಿಮಿಷಗಳಲ್ಲಿ, 10 ನಿಮಿಷಗಳ ಒಳಗೇ ಗಂಟೆಗೆ 28,000 ಕಿಲೋಮೀಟರ್ಗಳ ವೇಗವನ್ನು ಗಳಿಸಬೇಕು. ಆ ಮೂಲಕನೇ ಅದು ಕಕ್ಷೆಗೆ ತೆರಳಬೇಕು ಅಂದರೆ ಹೇಗೆ ಸಾಧ್ಯ? ವೇಗ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಆ ರೀತಿ ಆಗಬೇಕಾದ್ರೆ ನೀವು ಯಾನನ
ಯಾನದ ನಿಯಂತ್ರಣನ, ಯಾನದ ಗತಿಯನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು. ಇವಾಗ ಶುಭಾಂಶು ಶುಕ್ಲಾ ಅವರು ಪಯಣಿಸ್ತಾ ಇರೋ ಅಂತರಿಕ್ಷ ನೌಕೆ ಹೆಸರು ಕ್ರೂ ಡ್ರ್ಯಾಗನ್ ಅಂತ. ಇದನ್ನು ನಿರ್ಮಾಣ ಮಾಡಿರೋದು ಸ್ಪೇಸ್ ಎಕ್ಸ್ ಸಂಸ್ಥೆನೇ. ಇದನ್ನು ಉಡಾಯಿಸುವಂತಹ ರಾಕೆಟ್ ಒಂದು ಕ್ರಾಂತಿಕಾರಕ ರಾಕೆಟ್, ಅದು ಫಾಲ್ಕನ್ 9, ಫಾಲ್ಕನ್ 9 ಅಂತ, ಫಾಲ್ಕನ್ 9 ಅನ್ನುವಂತಹ ಈ ರಾಕೆಟ್. ಇದರಲ್ಲಿ 2 ಹಂತ ಇದೆ. ಅದರಲ್ಲಿ ಮೊದಲನೇ ಹಂತ ಇದೆಯಲ್ಲ, ಅದರಲ್ಲಿ 9 ರಾಕೆಟ್ ಯಂತ್ರಗಳಿದ್ದಾವೆ, ಅತ್ಯಂತ ಶಕ್ತಿಶಾಲಿ ರಾಕೆಟ್. ಅವುಗಳಿಗೆ ಸಂಬಂಧಿಸಿದಂತೆ ಮೊದಲನೇ ಹಂತದಲ್ಲಿ ದ್ರವ ಆಕ್ಸಿಜನ್ ಎಲ್ಲೋ ಲೀಕ್ ಆಗ್ತಾ ಇದೆ, ಸೋರ್ ಹೋಗ್ತಾ ಇದೆ ಅಂತ ಗೊತ್ತಾಯಿತು. ದ್ರವ ಆಕ್ಸಿಜನ್ ಯಾಕೆ ಬೇಕು? ಸಾಮಾನ್ಯವಾಗಿ ನೋಡಿ, ನೀವು ಇವಾಗ ನಿಮ್ಮ ಸಂಸ್ಥೆಯ ಕಾರ್ನಲ್ಲಿ ಬಂದಿರ್ತೀರ ಅಥವಾ ವ್ಯಾನ್ನಲ್ಲಿ ಬಂದಿದ್ದೀರಾ, ಅದು ಡೀಸೆಲ್ ವ್ಯಾನ್ ಆಗಿರ್ಬೋದು. ಡೀಸೆಲ್ ಇಂಧನನ ವಾತಾವರಣದಲ್ಲಿರೋ ಆಮ್ಲಜನಕತೆ ಜೊತೆ ಸೇರಿಸಿ ಉರಿಸ್ತೀವಿ ನಾವು, ಹಾಗಾಗಿ ಚಲನಶಕ್ತಿ ಬರುತ್ತೆ. ಆದರೆ ರಾಕೆಟ್ ಒಂದು ಇಂಧನದ ಜೊತೆಗೆ ಡೀಸೆಲ್ ಪೆಟ್ರೋಲ್ ಹಾಕಲ್ಲ ಇಲ್ಲಿ, ಆದರೆ ಇದು ಒಂದು ಬಗೆಯ ಸೀಮೆ ಎಣ್ಣೆ ಅಂತ ಹೇಳೋದು, ಕೆಲಮಟ್ಟಿಗೆ ಪ್ಯಾರಾಫಿನ್ ಅಂತ ಹೇಳ್ತೀವಿ, RP ಅಂತ ಹೇಳ್ತಾರೆ, ಅದನ್ನು ಬಳಸ್ತಾರೆ ಇಂಧನವಾಗಿ. ಅದಕ್ಕೆ ದಹನಾನುಕೂಲಿಯಾಗಿ ಆಕ್ಸಿಜನ್, ಲಿಕ್ವಿಡ್ ಆಕ್ಸಿಜನ್, ದ್ರವರೂಪದ ಆಕ್ಸಿಜನ್ ಬಳಸ್ತಾರೆ. ಅದು ಸೋರು ಹೋಗ್ತಾ ಇತ್ತು ಅಂತ ಗೊತ್ತಾಯಿತು. ಹಾಗಾಗಿ ಯಾವುದೇ ಚಾನ್ಸ್ ತಗೊಳ್ಳೋ ಬದಲು ಈ ರೀತಿ ಮಾಡೋದು ಬೇಡ, ನಾವು ಯಾವುದೇ ಬಗೆಯ ಅಪಾಯಕ್ಕೆ ಒಡ್ಡೋದು ಬೇಡ ಗಗನಯಾತ್ರಿಗಳನ್ನ ಅಂತ ಮುಂದೂಡಲು ಹಾಕಲಾಯಿತು. ಇನ್ನೂ ಒಂದು ಕಾರಣ ಏನಪ್ಪ ಅಂದರೆ, ರಾಕೆಟ್ ಒಂದು ಮೊದಲನೇದಾಗಿ ಮೇಲೋದ್ಮೇಲೆ ನೀವು ನೋಡ್ಬೋದು ಸ್ವಲ್ಪ ಟಿಲ್ಟ್ ಅಂತ ಏನು ಹೇಳ್ತೀವಿ, ವಾಲ್ಕೊಂಡು ಹೋಗುತ್ತೆ. ಆ ರೀತಿ ಮಾಡೋದಕ್ಕೆ ತಂತ್ರಜ್ಞಾನ ಇದೆ. ಅಲ್ಲೂ ಏನೋ ಒಂದು ಸ್ವಲ್ಪ ತೊಂದರೆ ಕಂಡು ಬಂದಿತ್ತು. ಹಾಗಾಗಿ ಅದನ್ನೆಲ್ಲ ಸರಿಪಡಿಸಿದ ಮೇಲೆ ಯಾನನ ಕೈಗೊಳ್ಳೋಣ ಅಂತ ಯಾನವನ್ನು ಮುಂದೂಡಲಾಯಿತು 11ನೇ ತಾರೀಕು. ಇವಾಗ ಇನ್ನೊಂದು ನಾವು ಜ್ಞಾಪಕ ಇಟ್ಕೋಬೇಕು, ಶುಭಾಂಶು ಶುಕ್ಲಾ ಅವರು ಫಾಲ್ಕನ್ 9 ಅನ್ನುವಂಥ ರಾಕೆಟ್ನ ಮೇಲ್ಭಾಗದಲ್ಲಿರೋ ಕ್ರೂ ಡ್ರ್ಯಾಗನ್ನಲ್ಲಿ ತಮ್ಮ ಇತರ 3 ಸಹಚರರೊಂದಿಗೆ ಕುಳಿತು ಅಂತರಿಕ್ಷಕ್ಕೆ ತೆರಳ್ತಾರೆ. ಬರೀ ಅದೇ ನೌಕೆಲೆ ಅಂತರಿಕ್ಷದಲ್ಲಿ ಸುತ್ತಾ ಇರ್ತಾರೆ 14 ದಿವಸ ಇಲ್ಲ. ಅವರು ತಾವೇ ಹೇಳಿದಾಗೆ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇದೊಂದು ಬೃಹತ್ ಅಂತರಿಕ್ಷ ನೌಕೆ. ಎಷ್ಟು ದೊಡ್ಡದು ಅಂದರೆ ಫುಟ್ಬಾಲ್ ಫೀಲ್ಡ್ನಷ್ಟು ದೊಡ್ಡದಾಗಿದೆ ಇದು. ಒಳಗಡೆ 5-6 ಬೆಡ್ರೂಮಿನ ಮನೆಯಷ್ಟು ಜಾಗ ಇದೆ ಅದರಲ್ಲಿ 14 ದಿನ ವಾಸಿಸಬೇಕು. ಈ ನೌಕೆ ಕ್ರೂ ಡ್ರ್ಯಾಗನ್ ಹೋಗಿ ಅದನ್ನು ಕೂಡ್ಕೊಳ್ಳುತ್ತೆ. ಅಲ್ಲಿ ಕೂಡ್ಕೊಂಡ್ಮೇಲೆ 14 ದಿನ ಆ ದೊಡ್ಡ ನೌಕೆಯಲ್ಲಿ ವಾಸಿಸಿ ವಾಪಸ್ ಬರ್ತಾರೆ ಇವರು ತಿರ್ಗಾ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ. ಅದರಲ್ಲಿ ಒಂದು ಸ್ವಲ್ಪ ಗಾಳಿ ಸೋರೋಗ್ತಾ ಇದೆ, ಅತ್ಯಂತ ಅಲ್ಪ ಮಟ್ಟದಲ್ಲಿ. ಅದು ಇದನ್ನು ನಿರ್ಮಿಸಿರೋದು ಸುಮಾರು ಒಂದು 17 ರಾಷ್ಟ್ರಗಳು ಸೇರಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ. ಅದರಲ್ಲಿ ಹೆಚ್ಚು ಮಹತ್ತರವಾದ ಪಾತ್ರ ವಹಿಸಿರೋದು ಅಮೆರಿಕ ಮತ್ತು ರಷ್ಯಾ. ಆ ರಷ್ಯಾದ ಒಂದು ಕೋಶ ಏನಿದೆಯೋ ಅದರಲ್ಲಿ ಈ ರೀತಿ ತೊಂದರೆ ಕಂಡು ಬಂದಿದ್ದು. ಅದೂ ಒಂದು ಕಾರಣ ಆಗಿ ಹವಾಮಾನ, ರಾಕೆಟ್ನಲ್ಲಿ ಕಂಡುಬಂತಹ ತಾಂತ್ರಿಕ ತೊಂದರೆ, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ISSನಲ್ಲಿ ಕಂಡುಬಂದ ತೊಂದರೆ, ಈ 3ರ ಕಾರಣದಿಂದಾಗಿ ಇಷ್ಟು ದಿನ ಇದು ಮುಂದೂಡಲ್ಪಟ್ಟಿದೆ. ಸರ್, ಇನ್ನೊಂದು 2027ರ ಸುಮಾರಿಗೆ ಭಾರತ ಕೂಡ ಮಾನವ ಸಹಿತ ಗಗನಯಾತ್ರೆಗೆ ಈಗಾಗಲೇ ಬಹಳ ಸಜ್ಜನ್ನು ಮಾಡಿದೆ. ಮತ್ತು ಭಾರತದ ನಿಟ್ಟಿನಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇದು ಭಾರತದ ಮೊದಲ ಮಾನವ ಸಹಿತ ಗಗನಯಾತ್ರೆ, ಬಹಳ ಮಹತ್ವವನ್ನು ಸಾಧಿಸಿರುವಂಥದ್ದು. ಈಗಾಗಲೇ ಶುಭಾಂಶು ಶುಕ್ಲಾ ಅವರು ಈ ಥರದ ಹೋಗಿ ಅನುಭವವನ್ನು ಪಡ್ಕೊಳ್ತಾ ಇರೋವಂಥದ್ದು, ಅದು ಕೂಡ ಇತರ 3 ಜನ ಗಗನಯಾತ್ರಿಗಳ ಜೊತೆಗೆ ತಾನೇ ಸ್ವತಃ ಪೈಲಟ್ ಆಗಿರುವಂಥದ್ದು. ಇವೆಲ್ಲವನ್ನು ನೋಡಿದ್ರೆ ಅದು ಭಾರತದ ನಿಟ್ಟಿನಲ್ಲಿ ಬಹಳ ಮಹತ್ವದ್ದು. ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ISSಗೆ ಹೋಗಿರೋದಂತಹ ಒಬ್ಬರು ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಕೂಡ ಇದರಲ್ಲಿ ವಿಶೇಷತೆ. ಇದನ್ನು ಹೊರತುಪಡಿಸಿ ಸರ್, ಈ ಒಂದು ಗಗನಯಾತ್ರೆ ಶುಭಾಂಶು ಶುಕ್ಲಾ ಅವರದ್ದು ಭಾರತಕ್ಕೆ ಯಾವ ಥರದ ಪ್ರಯೋಜನವನ್ನು ತಂದುಕೊಡುತ್ತೆ ಅಂತ? ಖಂಡಿತ ನೋಡಿ, ಗಗನಯಾನ ನಮ್ಮ ಪ್ರಧಾನಿಗಳು ಹೇಳಿದ ಹಾಗೆ 2018ರಲ್ಲೇ ಗಗನಯಾನ ಅನ್ನುವಂತಹ ನಮ್ಮ ಕಾರ್ಯಕ್ರಮದ ಉದ್ದೇಶ ಭಾರತದ ನೆಲದಿಂದಲೇ ಭಾರತದ ರಾಕೆಟ್ ಒಂದರ ಮೇಲೆ ಕುಳಿತಂತಹ ಒಂದು ಅಂತರಿಕ್ಷ ನೌಕೆ, ಇದು ಭಾರತದಲ್ಲೇ ಮಾಡಿರಬೇಕು. ಇದರಲ್ಲಿ ಭಾರತದ ಗಗನಯಾತ್ರಿಗಳನ್ನು ಅಂತರಿಕ್ಷಕ್ಕೆ ಉಡಾಯಿಸಿ ಅವರು ಭೂಮಿಯನ್ನು ಸುತ್ತುವಂತೆ ಮಾಡಿ ಪುನಃ ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆಸ್ಕೊಳ್ಳೋದು ಗಗನಯಾನದ ಉದ್ದೇಶ ಈ ಕಾರ್ಯಕ್ರಮದ. ಇದೊಂದು ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮ, ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್. ಇದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಒಂದು ಅಂಗ. ಈ ಒಂದು ಗಗನಯಾನ ಕಾರ್ಯಕ್ರಮ ನಮ್ಮ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮ, ನೂತನವಾದ ಆಯಾಮ ನೀಡಿದೆ. ಅಂದರೆ ಹೊಸ ಡೈಮೆನ್ಷನ್ ಸಿಕ್ಕಿದೆ ಇದು. ಯಾಕಂದರೆ ಇದುವರೆಗೂ ನಾವು ಸಾಧಿಸಿರೋದು ರಾಕೆಟ್ಗಳ ಕ್ಷೇತ್ರದಲ್ಲಿ ಹಾಗೂ ಕೃತಕ ಭೂ ಉಪಗ್ರಹಗಳು ಮತ್ತು ರೋಬಾಟ್ ಅಂತರಿಕ್ಷ ನೌಕೆಗಳ ಕ್ಷೇತ್ರದಲ್ಲಿ ನಾವು ಮಾನವರನ್ನು ಇದುವರೆಗೂ ಉಡಾಯಿಸಿರಲಿಲ್ಲ. ಹಾಗಾಗಿ ಗಗನಯಾನ ಕಾರ್ಯಕ್ರಮದಲ್ಲಿ
ಅದನ್ನು ನಾವು ನಮ್ಮ ಉದ್ದೇಶ ಅದು ಭಾರತದ ಗಗನಯಾತ್ರಿಗಳನ್ನೇ ನಮ್ಮಿಂದಾನೇ ನಮ್ಮ ಸಾಮರ್ಥ್ಯದಿಂದನೇ ಉಡಾಯಿಸಿ ಹಿಂದೆ ಕರೆಸ್ಕೊಳ್ಳೋದು. ಈ ಒಂದು ಕಾರ್ಯಕ್ರಮಕ್ಕೆ 4 ಜನ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಲಾಯಿತು 2020 ಸುಮಾರಿಗೆ. ಅವರಲ್ಲಿ ಅಜಿತ್ ಕೃಷ್ಣನ್ ಅಂತ ಒಬ್ಬರು, ಶುಭಾಂಶು ಶುಕ್ಲಾ ಇನ್ನೊಬ್ಬರು, ತೋರಿಸ್ಬೋದು, ಇಲ್ಲೇ ತೋರಿಸ್ಬೋದು ಅಲ್ವಾ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಂತ ಇಲ್ಲಿದ್ದಾರೆ ನೋಡಿ, ಇವರೊಬ್ಬರು. ಪ್ರಶಾಂತ್ ಬಾಲಕೃಷ್ಣ ನೋಡಿ ಇಲ್ಲೇ ಹೇಳ್ತೀನಿ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಆಮೇಲೆ ಅಜಿತ್ ಕೃಷ್ಣನ್, ಆಮೇಲೆ ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ. ಈ 4 ಜನ ಈ ಆಯ್ಕೆ ಆಗಿದ್ದಾರೆ ಗಗನಯಾನಕ್ಕೆ. ಅದರಲ್ಲಿ ಈ ಇಬ್ಬರು ಈಗಾಗಲೇ ನಮ್ಮ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೂ ಭೇಟಿ ನೀಡಿದ್ದಾರೆ. ಇವಾಗ ಶುಭಾಂಶು ಶುಕ್ಲಾ ಈ 4 ಜನದಲ್ಲಿ ಅತ್ಯಂತ ಕಿರಿಯವರು, 39 ವರ್ಷ ಅಷ್ಟೇ ಇವರಿಗೆ. ಇವರು ಈ ಒಂದು ಆಕ್ಸಿಯಮ್ 4 ಅನ್ನುವಂತಹ ಒಂದು ಅಭಿಯಾನಕ್ಕೆ ಆಯ್ಕೆಯಾಗಿದ್ದಾರೆ. ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ಏನು ಪ್ರಯೋಜನ ಇದರಿಂದ? ನಾವು 550 ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಮಾಡ್ತಾಯಿದ್ದೀವಿ ನಾವು ಅಂದರೆ, ನೋಡಿ, ಕಳೆದ 8 ತಿಂಗಳುಗಳಿಂದ ಶುಭಾಂಶು ಶುಕ್ಲಾ ಅವರು ಗಗನಯಾತ್ರಿ ಆಗೋದಕ್ಕೆ ಏನೇನು ಬೇಕೋ ಅಂತಹ ತರಬೇತಿಗಳನ್ನೆಲ್ಲ ಪಡೆದಿದ್ದಾರೆ ಅಮೆರಿಕಾದಲ್ಲಿ. ಅಂದರೆ ಈ ಒಂದು ಅಭಿಯಾನದಲ್ಲಿ ಅಂದರೆ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಕುಳಿತುಕೊಂಡು ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ 14 ದಿವಸ ವಾಸ ಮಾಡೋದಿದೆಯಲ್ಲ, ಅದಕ್ಕೆ ಟ್ರೈನಿಂಗೇನೆ, ತರಬೇತಿನೇ 8 ತಿಂಗಳು, ಅದಕ್ಕಿಂತ ಹೆಚ್ಚು ಬೇಕಾಗುತ್ತೆ. ಇದೆಲ್ಲ ನಿಮಗೆ ದೊರಕ್ತಾ ಇರಲಿಲ್ಲ. ಇದೆಲ್ಲ ದೊರಕಬೇಕು ಅಂದರೆ ನೀವು ದುಡ್ಡು ಖರ್ಚು ಮಾಡಬೇಕು. ಆದರೆ ಇದರಿಂದ ಖಂಡಿತ ಇದಕ್ಕೆ ಅನೇಕ ಪಟ್ಟು ಲಾಭ ಭಾರತಕ್ಕಿದೆ. ಇದನ್ನು ಭಾರತ ಸರ್ಕಾರ ಚೆನ್ನಾಗಿ ಯೋಚಿಸಿ ಈ ನಿರ್ಧಾರನ ಕೈಗೊಂಡಿದೆ. ಆಮೇಲೆ ಇನ್ನೊಂದೇನು ಅಂದರೆ ಟ್ರೈನಿಂಗಿಗೆ ಸಂಬಂಧಪಟ್ಟಿದ್ದು ಹೇಳಿದೆ. ಆಮೇಲೆ ಈ ಅನುಭವ ದೊರೆಯುತ್ತಲ್ಲ ಶುಭಾಂಶು ಶುಕ್ಲಾ ಅವರಿಗೆ ಗಗನಯಾತ್ರಿಯಾಗಿ, ಇದನ್ನು ಗಗನಯಾತ್ರಿಗಳ ಹತ್ರ ಮಾತಾಡ್ಬೋದು, ವಿಜ್ಞಾನಿಗಳ ಹತ್ರ ಮಾತಾಡಿ ತಿಳ್ಕೊಬೋದು ಮಾಹಿತಿನ, ಅದೆಲ್ಲ ಬೇರೆ ವಿಚಾರ. ಆದರೆ ಒಬ್ಬ ಸ್ವತಃ ಗಗನಯಾತ್ರಿಯಾಗಿ ಅನುಭವಿಸಿ ಅದರಿಂದ ಯಾವ ಬಗೆಯ ಅನುಭವ ದೊರೆಯುತ್ತೆ ಅನ್ನೋದು, ಅದರಿಂದ ಸಿಗುವಂತಹ ಮಾಹಿತಿ ಇದೆಯಲ್ಲ, ಆ ಮಾಹಿತಿಯ ಮೂಲ ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಬಹಳ ನೆರವನ್ನು ನೀಡುತ್ತೆ. ಖಂಡಿತ ಅತ್ಯಂತ ಉತ್ಕೃಷ್ಟವಾದ ಮಾಹಿತಿನ ಅದು ಒದಗಿಸುತ್ತೆ. ಈ ಒಂದು ದೃಷ್ಟಿಯಿಂದನೇ ಹಾಗಾಗಿ ಇನ್ನೊಂದು 2 ವರ್ಷಗಳ ಸುಮಾರಿಗೆ ಸಾಧ್ಯವಾಗಬಹುದಾದ ನಮ್ಮ ಗಗನಯಾನದ ಉಡಾವಣೆಗೆ ಪೂರ್ವಭಾವಿಯಾಗಿ ನಾವು ಇನ್ನೂ ಚೆನ್ನಾಗಿ ನಮ್ಮ ಸಿದ್ಧತೆಗಳನ್ನು ಮಾಡಿಕೋಬೋದು. ಈ ದೃಷ್ಟಿಯಿಂದನೇ ಭಾರತ ಸರ್ಕಾರ ಇದನ್ನು ಖರ್ಚು ಮಾಡಿ ಶುಭಾಂಶು ಶುಕ್ಲಾ ಅವ್ರನ್ನ ಕಳಿಸಿದೆ. ಈ ಹಿಂದೆ ರಾಕೇಶ್ ಶರ್ಮಾ ಅವರು ಹೋಗಿದ್ದರು. ರಾಕೇಶ್ ಶರ್ಮಾ ಅವರು 1984 ಏಪ್ರಿಲ್ 3ನೇ ತಾರೀಕು ಸೊಯೂಸ್ ಅನ್ನುವಂತಹ ಒಂದು ಅಂತರಿಕ್ಷ ನೌಕೆಯಲ್ಲಿ ಕುಳಿತು, ಅದು ಆ ಕಾಲದಲ್ಲಿ USSR ಅಂತ ಸೋವಿಯತ್ ಒಕ್ಕೂಟ ಅಂತ ಒಂದು ರಾಷ್ಟ್ರ ಇತ್ತು, ಆ ರಾಷ್ಟ್ರಕ್ಕೆ ಸೇರಿದ ಕಜಕ್ಸ್ತಾನದಿಂದ ಉಡಾಯಿಸಲ್ಪಟ್ಟು ಸೊಯೂಸ್ ನೌಕೆಯಲ್ಲಿ. ಅದಾದ ನಂತರ ಇಲ್ಲಿ ಇವತ್ತು ಶುಭಾಂಶು ಶುಕ್ಲಾ ಅವರು ಮಾಡ್ತಿರೋ ಹಂಗೆ ಅವರು ಕೂಡ ಆ ಸೊಯೂಸ್ ನೌಕೆಯಲ್ಲಿ ಕುಳಿತು ಸಲ್ಯೂಟ್ 7 ಅನ್ನುವಂತಹ ಅಂತರಿಕ್ಷ ನಿಲ್ದಾಣ ಆಯಿತು, ಅದರಲ್ಲಿ 1 ವಾರ ವಾಸಿಸಿ ವಾಪಸ್ ಬಂದರು. ಇವಾಗ ಶುಭಾಂಶು ಶುಕ್ಲಾ ಅವರು ಕ್ರೂ ಡ್ರ್ಯಾಗನ್ ಅನ್ನುವಂತಹ ಅಮೆರಿಕಾದ ನೌಕೆಯಲ್ಲಿ ಕುಳಿತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂತ ಇನ್ನೂ ಅನೇಕ ಪಟ್ಟು ದೊಡ್ಡದಾದ ಅಂತರಿಕ್ಷ ನೌಕೆಗೆ ಹೋಗಿ ಪುನಃ ವಾಪಸ್ ಬರ್ತಾಯಿದ್ದಾರೆ. ಆಮೇಲೆ ತಾವು ಇನ್ನೊಂದು ಕೇಳ್ತಾ ಇದ್ರಿ, ಇವಾಗ ಭಾರತೀಯರ ಹೆಸರುಗಳಿಂದ ಈಗಾಗಲೇ ನಾವು ಅಮೆರಿಕಾದ ಅಂತರಿಕ್ಷಯಾನದ ಸಂಬಂಧದಲ್ಲಿ ಕೇಳಿದ್ವಿ. ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ರಾಜಾಚಾರಿ, ಈ 3 ಜನದ ಹೆಸರು ಕೇಳಿದ್ದೀವಿ. ಆದರೆ ಇಲ್ಲಿ ಒಂದು ನಾವು ತಿಳ್ಕೋಬೇಕು, ಶುಭಾಂಶು ಶುಕ್ಲಾ ಅವರು ಅಂತರಿಕ್ಷಕ್ಕೆ ತೆರಳುತ್ತಿರುವಂತಹ 2ನೇ ಭಾರತೀಯ. ಇದರಲ್ಲಿ 2 ಮಾತಿಲ್ಲ. ಯಾಕಂದರೆ ಕಲ್ಪನಾ ಚಾವ್ಲಾ ಅವರು ಭಾರತದಲ್ಲಿ ಹುಟ್ಟಿ ಬೆಳೆದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು, ಅಮೆರಿಕಾಗೆ ಹೋಗಿ ಉನ್ನತ ಶಿಕ್ಷಣ ಪಡೆದು ಅಲ್ಲಿಯ ಪೌರತ್ವ ಪಡೆದು ಆನಂತರ ನಾಸಾ ಗಗನಯಾತ್ರಿ ಆದರು, ಪ್ರಾಣನೂ ತೆತ್ತರು ಪಾಪ. ಅದೇ ರೀತಿ ಸುನೀತಾ ವಿಲಿಯಮ್ಸ್ ಅವರು ಹುಟ್ಟಿ ಬೆಳೆದಿದ್ದು ಅಮೇರಿಕಾಲೇ. ಅವ್ರ ತಂದೆ ಮಾತ್ರ ಗುಜರಾತಿ, ತಾಯಿ ಸ್ಲೋವಿನಿಯಾ ಅಂತ ಒಂದು ದೇಶ ಇದೆ ಯುರೋಪ್ನಲ್ಲಿ, ಅಲ್ಲಿಯವರು. ಅದೇ ರೀತಿ ರಾಜಾಚಾರಿ, ಅವ್ರ ತಂದೆ ಶ್ರೀನಿವಾಸಾಚಾರಿ ಅವರು ಹೈದರಾಬಾದ್ನವರು. ಆದರೆ ರಾಜಾಚಾರಿಯವರು ಹುಟ್ಟಿ ಬೆಳೆದಿದ್ದು ಅಮೇರಿಕಾದಲ್ಲೇ. ಹಾಗಾಗಿ ಇವರೆಲ್ಲ ಅಮೇರಿಕನ್ನರು, ಭಾರತೀಯ ಸಂಜಾತ ಅಮೇರಿಕನ್ನರು, ಭಾರತೀಯರಲ್ಲ. ಹಾಗಾಗಿ ಭಾರತಕ್ಕೆ ತೆರಳಿದ ಮೊದಲ ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ, ಅಂತರಿಕ್ಷಕ್ಕೆ ತೆರಳುತ್ತಿರುವ 2ನೇ ಭಾರತೀಯ ಪ್ರಜೆ ಅಂದರೆ ಶುಭಾಂಶು ಶುಕ್ಲಾ. ಇದು ಸದ್ಯಕ್ಕೆ ದೊಡ್ಡ ಮಟ್ಟಿನ ಒಂದು ಎಫೆಕ್ಟನ್ನು ಮಾಡುವಂಥ ಒಂದು ಸಾಧ್ಯತೆ ಇರುವಂಥ ಒಂದು ಗಗನಯಾನ, ಮಾನವ ಸಹಿತ ಗಗನಯಾನ.
ಇದರ ಜೊತೆಗೆ ನಾನು ಇನ್ನೂ ಕೂಡ ಒಂದಿಷ್ಟು ಇದನ್ನು ಕೇಳ್ತಾ ಹೋಗಬೇಕು ಅಂತ ಹೇಳಿದ್ರೆ, ಸಾಕಷ್ಟು ಉದ್ದೇಶಗಳನ್ನು ಇಟ್ಕೊಂಡಿರ್ತೀವಿ. ಒಂದು ಗಗನಯಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಉದ್ದೇಶಗಳಿರುತ್ತೆ. ಸದ್ಯಕ್ಕೆ ಈ ಒಂದು ಗಗನಯಾನದ ಮೂಲ ಉದ್ದೇಶ ಏನು? ಯಾಕಂತ ಹೇಳಿದ್ರೆ ಇದರಲ್ಲಿ ಇರುವಂತಹದ್ದು 4 ಜನ ಗಗನಯಾತ್ರಿಗಳೇನಿದ್ದಾರೋ ಅವ್ರು 4 ಜನ ಕೂಡ 4 ದೇಶಕ್ಕೆ ಸಂಬಂಧಪಟ್ಟಂಥವ್ರು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ? ಭಾಳ ಒಳ್ಳೆ ಪ್ರಶ್ನೆ ಇದು. ಮೊದಲನೇದಾಗಿ ಅಂತರಿಕ್ಷದಲ್ಲಿ ವಾಸಿಸೋ ಅನುಭವ ಇದೆಯಲ್ಲ, ಅದೇ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ. ಯಾಕಂದರೆ ಭೂಮಿ ಮೇಲೆ ವಾಸ ಮಾಡಿದಂತೆ ನಾವು ಅಂತರಿಕ್ಷದಲ್ಲಿ ವಾಸ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅಂತರಿಕ್ಷದಲ್ಲಿ ತೂಕ ಅನ್ನೋದೇ ಇರೋದಿಲ್ಲ. ಅಂದರೆ ಭೂಮಿಯನ್ನು ಸುತ್ತುವಾಗ ಅಂತರಿಕ್ಷದಲ್ಲಿ ತೂಕ ಅನ್ನೋದೇ ಇಲ್ಲದೆ ತೇಲಾಡ್ತಾ ಇರ್ತಾರೆ. ಹಾಗಾಗಿ ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಹಲ್ಲುಜ್ಜುವುದಾಗಲಿ ಅಥವಾ ಆಹಾರ ಸೇವನೆ ಆಗಲಿ, ಯಾವುದೇ ದ್ರವ ಸೇವನೆ ಆಗಲಿ, ನೀರು ಸೇವನೆ ಆಗಲಿ, ಅಥವಾ ಸ್ನಾನ ಮಾಡುವುದಾಗಲಿ, ಅಥವಾ ಶೌಚಾಲಯವನ್ನು ಬಳಸುವುದನ್ನಾಗಲಿ, ಅಂಥದ್ದೆಲ್ಲ ಯಾವುದು ಭೂಮಿ ಮೇಲಿದ್ದಂತೆ ಆಗಲ್ಲ. ಅಲ್ಲಿ ಅದನ್ನು ನಿರ್ವಹಣೆ ಮಾಡೋದು, ಮ್ಯಾನೇಜ್ ಮಾಡೋದು, ಅದೇ ಒಂದು ವಿಜ್ಞಾನ ಸಂಬಂಧಪಟ್ಟಿದ್ದು. ಆ ಅನುಭವ ಇದೆಯಲ್ಲ, ಅತ್ಯಂತ ಉತ್ಕೃಷ್ಟವಾದದ್ದು. ಇವತ್ತಲ್ಲ ನಾಳೆ ಮಾನವ ಇತರ ಲೋಕಗಳಿಗೆ, ಈಗಾಗಲೇ ಚಂದ್ರಲೋಕನ ಸಂದರ್ಶಿಸಿ ಬಂದಿದ್ದಾನೆ. ಆದರೆ ಚಂದ್ರ ಭೂಮಿಗೆ ತುಂಬ ಹತ್ತಿರ ಇದ್ದಾನೆ. ಅಂದರೆ ಖಗೋಳಶಾಸ್ತ್ರದಲ್ಲಿ ಕಂಡುಬರುವ ದೂರಗಳ ದೃಷ್ಟಿಯಿಂದ ಚಂದ್ರ ಕೇವಲ 3,84,000 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಆದರೆ ನಮಗೆ ಅತಿ ಹತ್ತಿರದಲ್ಲಿರುವಂತಹ ಗ್ರಹವಾದ ಶುಕ್ರ 4 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಅತಿ ಹತ್ತಿರದಲ್ಲಿ ಇದ್ದಾಗಲೂ ಭೂಮಿಗೆ ಶುಕ್ರ ಗ್ರಹ 4 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದೇ ರೀತಿ ಮಂಗಳ ಗ್ರಹ, ಇವತ್ತು ಎಲ್ಲರೂ ಮಂಗಳ ಗ್ರಹ ಮಾನವನ ಮುಂದಿನ ಗುರಿ ಅಂತ ಹೇಳ್ತಾಯಿದ್ದಾರೆ. ಅದು ಭೂಮಿಗೆ ಅತಿ ಹತ್ತಿರದಲ್ಲಿದ್ದಾಗಲೂ 5.6 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೆಲ್ಲ ನೀವು ಅಲ್ಲಿಗೆ, ಆ ಲೋಕಗಳಿಗೆ ನೀವು ಪ್ರಯಾಣ ಮಾಡಬೇಕು ಅಂದರೆ ಸುಮಾರು 3 ವರ್ಷ ಬೇಕಾಗುತ್ತೆ. ಅಂತರಿಕ್ಷದಲ್ಲಿ ಅಷ್ಟು ಕಾಲ ವಾಸಿಸೋದು ಹೇಗೆ? ಅಲ್ಲಿ ಕಂಡುಬರುವಂತಹ ಚಾಲೆಂಜಸ್ಗೆ, ಸವಾಲುಗಳನ್ನು ಎದುರಿಸೋದು ಹೇಗೆ? ಈ ದೃಷ್ಟಿಯಿಂದ ಆಕ್ಸಿಯಮ್ 4 ಇವಾಗ ಶುಭಾಂಶು ಶುಕ್ಲಾ ಅವರು ಭಾಗಿಯಾಗಿರುವಂತಹ ಆಕ್ಸಿಯಮ್ 4 ಅಭಿಯಾನವೇ ಆಗಲಿ ಅಥವಾ ನಮ್ಮ ಗಗನಯಾನವೇ ಆಗಲಿ ಪೂರಕವಾದ ಅನೇಕ ಮಾಹಿತಿಗಳನ್ನು ನೀಡುತ್ತೆ. ಜೊತೆಗೆ ಬರೀ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸಿಸೋದಕ್ಕೆ ಮಾತ್ರ ಹೋಗ್ತಾಯಿಲ್ಲ ಶುಭಾಂಶು ಶುಕ್ಲಾ ಅವರು. 7 ಭಾರತದ ಪ್ರಯೋಗಗಳನ್ನು, ಅದಲ್ಲದೆ ಇನ್ನೂ 5 ಅಮೆರಿಕಾದ ಪ್ರಯೋಗಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ನಾವು ಬೆಳೆಯನ್ನು ಬೆಳೆಯಬಹುದಾ, ಆಹಾರ ಪದಾರ್ಥಗಳನ್ನು ಬೆಳೆಯಬಹುದಾ? ಅದರಲ್ಲೂ ಈ ಒಂದು ಸಂಬಂಧದಲ್ಲಿ ಪ್ರಯೋಗಗಳನ್ನು ನಡೆಸುವ ಸಲುವಾಗಿ ಹೆಸರು ಕಾಳು ಏನಿದೆ ಅದರ ಗಿಡ, ಅದನ್ನು ಬೆಳೆಸೋದು ಹೇಗೆ, ಅದೇ ರೀತಿ ಮೆಂತ್ಯ ಅದನ್ನು ಬೆಳೆಸೋದು ಹೇಗೆ, ಇದನ್ನು ಪರೀಕ್ಷೆ ನಡೆಸಲಾಗ್ತಾ ಇದೆ. ಶುಭಾಂಶು ಶುಕ್ಲಾ ಅವರು ಹೋದಾಗ ಇನ್ನು ಕೆಲವು ಬೀಜಗಳನ್ನು ಅಂತರಿಕ್ಷದ ಪರಿಸರಕ್ಕೆ ಒಡ್ಡಿ ಪುನಃ ಭಾರತಕ್ಕೆ ತಂದು ಅವು ಯಾವ ರೀತಿ ಅನೇಕ ಸಂತತಿಗಳಲ್ಲಿ, ಅನೇಕ ಪೀಳಿಗೆಗಳಲ್ಲಿ ಯಾವ ರೀತಿ ಬೆಳೆಯತ್ವೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಇದರ ಜೊತೆಗೆ ಅಂತರಿಕ್ಷದಲ್ಲಿ ರೋಗಕಾರಕವಾದ ಒಂದು ವಾತಾವರಣ ಇದ್ದರೆ ಕೆಲಮಟ್ಟಿಗೆ ರೋಗ ಏನಾದರೂ ಬಂದರೆ ಅದನ್ನು ಬರೋಕ್ಕೆ ಮುಂಚೆನೇ ತಡ್ಕೊಳ್ಳೋದು ಹೇಗೆ? ಟಾರ್ಡಿಗ್ರೇಡ್ ಅನ್ನುವಂತಹ ಒಂದು ಸೂಕ್ಷ್ಮಜೀವಿ ಇದೆ. ಆ ಸೂಕ್ಷ್ಮಜೀವಿಯನ್ನು ಕೊಂಡೊಯ್ದು ಅದು ಯಾವ ರೀತಿ ಸಂತಾನವನ್ನು ವೃದ್ಧಿಸುತ್ತೆ, ಯಾವ ರೀತಿ ಅದು ಸರ್ವೈವ್ ಆಗುತ್ತೆ, ಅಂದರೆ ಬದುಕಿ ಉಳಿಯುತ್ತೆ ಅಂತರಿಕ್ಷ ಪರಿಸರದಲ್ಲಿ ಅಂತ ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾ ಇದೆ. ಇದರ ಜೊತೆಗೆ ಅನೇಕ ಪದಾರ್ಥಗಳು ಯಾವ ರೀತಿ ಬೆಳೆಯುತ್ತವೆ ಅನ್ನೋದು, ನಮ್ಮ ನರ್ವಸ್ ಸಿಸ್ಟಮ್, ನರ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು, ನಮ್ಮ ದೇಹದಿಂದ ಅನೇಕ ಲವಣಗಳು ಅಪವ್ಯಯವಾಗತ್ತೆ, ಹೊರ ಹೋಗುತ್ತವೆ ಅಂದರೆ ಅದನ್ನು ತಡೆಯೋದು ಹೇಗೆ? ಈ ರೀತಿ ಅನೇಕ ಮಾನವ ದೇಹದ, ಮಾನವ ಆರೋಗ್ಯಕ್ಕೆ ಸಂಬಂಧಿಸಿದಂತೆ, ಮಾನವನ ಕಣ್ಣು, ಮೆದುಳು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಯೋಗಗಳನ್ನು, ಜೊತೆಗೆ ನಾನು ಹೇಳಿದೆ ಆಹಾರನ ಬೆಳೆಯೋದಕ್ಕೆ, ರೋಗವನ್ನು ತಡೆಯುವಂಥದ್ದು, ರೋಗಗಳನ್ನು ವಾಸಿ ಮಾಡೋದು, ಇಂಥದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮುಖ್ಯವಾದ್ದು ಅಂದರೆ ನಾಸಾದ ಒಂದು ಪ್ರಯೋಗದಲ್ಲಿ ಶುಭಾಂಶು ಶುಕ್ಲಾ ಅವರು ಭಾಗಿಯಾಗ್ತಾ ಇದ್ದಾರೆ. ಡಯಾಬಿಟಿಸ್ ಇರುವಂತಹ ಜನಗಳು, ಒಬ್ಬ ವ್ಯಕ್ತಿ ಹೇಗೆ ಅಂತರಿಕ್ಷಯಾನ ಕೈಗೊಳ್ಳಿ, ಇವಾಗ ಆ ರೀತಿ ಆಗೋದು ಸಾಧ್ಯ ಇಲ್ಲ ಸುಲಭವಾಗಿ. ಆದರೆ ಅನೇಕ ಅಧ್ಯಯನಗಳನ್ನು ಇಲ್ಲಿ ನಡೆಸುವ ಮೂಲಕ ಅಂಥವರು ಇವತ್ತಲ್ಲ ನಾಳೆ ಅಂತರಿಕ್ಷ ಯಾನ ಮಾಡೋದು ಸುಲಭ ಆಗ್ಬೋದು. ಈ ರೀತಿ ನೋಡಿ, ಇವತ್ತು ಅನೇಕ ಪ್ರಯೋಗಗಳನ್ನು ಅಂತರಿಕ್ಷದ ತೂಕರಹಿತ ಪರಿಸರದಲ್ಲಿ ಹಾಗೂ ಅನೇಕ ಬಗೆಯ ವಿಕಿರಣಗಳು, ಕಣಗಳು ಎಲ್ಲ ಇರುತ್ತೆ ಭೂಮಿ ಮೇಲೆ ಹೋಲಿಸಿದ್ರೆ. ಅಲ್ಲಿ ಅದರಿಂದ ರಕ್ಷಣೆ ಇರುವಂತೆ ನೌಕೆ ನಿರ್ಮಾಣ ಮಾಡಿರ್ತಾರೆ. ಆದರೂ ಭೂಮಿಯ ಮೇಲಿದ್ದಷ್ಟು ರಕ್ಷಣೆ ಅಲ್ಲಿ ಸಿಗಲ್ಲ ಅವ್ರಿಗೆ. ಆ ಪರಿಸರದಲ್ಲಿ ಯಾವ ರೀತಿ ಬದುಕುಳಿಯೋದು
ಅನ್ನೋದಕ್ಕೆ ಸಂಬಂಧಿಸಿದ ಪ್ರಯೋಗಗಳನ್ನು ಶುಕ್ಲಾ ಅವರು ನಡೆಸ್ತಾ ಇದ್ದಾರೆ ತಮ್ಮ ಸಹಚರರೊಂದಿಗೆ ಗೂಡಿ. ಇದು 7 ಪ್ರಯೋಗಗಳು ಭಾರತದ್ದೇ. ಇವರೊಂದಿಗೆ ಹಂಗೇರಿಯ ಉಜ್ನಾನ್ಸ್ಕಿ ಅವರಿದ್ದಾರಲ್ಲ, ಸ್ಲಾವೋಸ್ ಉಜ್ನಾನ್ಸ್ಕಿ ಅವರು ನಡೆಸ್ತಾ ಇದ್ದಾರೆ. ಟಿಬೋರ್ ಕಾಪು ಅನ್ನುವಂಥವರು ನಡೆಸ್ತಾ ಇದ್ದಾರೆ ಪ್ರಯೋಗಗಳನ್ನು. ಭಾರತದ ಗಗನಯಾತ್ರಿ ಒಬ್ಬರೇ ಅಲ್ಲ. ಹಾಗಾಗಿ ಇದು ಎಷ್ಟು ಉತ್ಕೃಷ್ಟವಾದದ್ದು ಈ ಒಂದು ಅಭಿಯಾನ ಆಕ್ಸಿಯಮ್ 4 ಅನ್ನೋದು ತಮಗೆ ತಿಳಿಯುತ್ತೆ. ಸೊ ಹಾಗಾಗಿ ಇದೆಲ್ಲ ಮಾನವ ಅಂತರಿಕ್ಷವನ್ನು ತನ್ನ ಕಾಯಂ ವಾಸಸ್ಥಾನವಾಗಿ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಹಾಗೂ ಇತರ ದೂರದ ಲೋಕಗಳಿಗೆ ಸ್ವತಃ ತಾನೇ ಪಯಣಿಸುವುದಕ್ಕೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾದ್ದು ಅಂತ ಹೇಳ್ಬೋದು. ಸರ್, ಕೊನೆಯದಾಗಿ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಶುಭಾಂಶು ಶುಕ್ಲಾ ಅವರು ಮೊದಲ ಬಾರಿಗೆ ಈಗಾಗಲೇ ISSಗೆ ಹೋಗ್ತಾ ಇರುವಂಥವ್ರು, ಜೊತೆಗೆ ಭಾರತದ ಗಗನಯಾತ್ರೆಗೆ ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಆದರೆ ಅಂತಾರಾಷ್ಟ್ರೀಯ ಗಗನಯಾತ್ರೆ ಇದೊಂದು ಎಲ್ಲ ದೇಶಗಳು 4 ದೇಶಗಳು ಸೇರಿ ಮಾಡ್ತಾ ಇರುವಂಥದ್ದು. ಅಂತಹ ಒಂದು ಗಗನಯಾತ್ರೆಗೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮಾನದಂಡಗಳಿರುತ್ತೆ. ಈ ಆಯ್ಕೆಯ ಪ್ರೋಸೆಸ್ಗಳನ್ನು ನೋಡ್ತಾ ಹೋದರೆ ಅದರ ಹಿಂದೆ ಏನಿದೆ? ಯಾಕಂತ ಹೇಳಿದ್ರೆ ಶುಭಾಂಶು ಶುಕ್ಲಾ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ಬೆಂಗಳೂರಿಗೂ ಕೂಡ ಒಂದಿಷ್ಟು ಸಮಯ ಬೆಂಗಳೂರಿನಲ್ಲೂ ಕೂಡ ವಾಸ ಇದ್ದವರು, ಜೊತೆಗೆ ಅಚಾನಕ್ಕಾಗಿ ಈ ಒಂದು ಫೀಲ್ಡಿಗೆ ಬಂದವರು, ಯಾನಿ ಆಗಬೇಕು ಅನ್ನುವಂಥ ಆ್ಯಂಬಿಷನ್ ಕೂಡ ಇಟ್ಕೊಂಡಂಥವರಲ್ಲ. ಈ ಒಂದು ಇದೆಲ್ಲ ನೋಡಿದಾಗ ಹೇಗೆ ಆಯ್ಕೆಯ ಪ್ರಕ್ರಿಯೆ ನಡೆದಿತ್ತು ಅನ್ನುವಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಬಂದಿದ್ದರೆ? ಬಹಳ ಕುತೂಹಲಕಾರಿಯಾದದ್ದು ನೋಡಿ. ಮೊದಲನೇದಾಗಿ ಶುಭಾಂಶು ಶುಕ್ಲಾ ಅವರು 2005ರಲ್ಲಿ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಿಂದ ತೇರ್ಗಡೆಯಾಗಿ 2006ರಲ್ಲಿ ಭಾರತೀಯ ವಾಯುಪಡೆನ ಸೇರಿದ್ರು. ಅದರಲ್ಲಿ ಅದು ತುಂಬ ಕಷ್ಟ, ಪಾಸ್ ಮಾಡೋದೇ ಕಷ್ಟ. ಮುಂದೆ ಫೈಟರ್ ವಿಮಾನದ ಚಾಲಕರಾಗಿ ಪೈಲಟಾಗಿ ಆಯ್ಕೆಯಾದರು. ಅದು ಇನ್ನೂ ಕಷ್ಟ. ಇದಿಷ್ಟು ಸಾಲದು ಅಂತ ಸಾಕಷ್ಟು ಕಾಲ ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ರು. ಯಾವ ಬಗೆಯ ವಿಮಾನನ ಅವರು ಡೋರ್ನಿಯರ್ 228 ಅಥವಾ AN-32 ಇವೆಲ್ಲ ಟ್ರಾನ್ಸ್ಪೋರ್ಟ್ ಅಂದರೆ ಸಾರಿಗೆ ವಿಮಾನಗಳು, ಪ್ರೊಪೆಲ್ಲರ್ ಇರುವಂಥದ್ದು, ಅದರ ಪೈಲಟ್ ಆಗಿದ್ದಾರೆ. ಮಿಗ್ 29, MiG-29, MiG-21, Su-30, Su-30 MKA ಅನ್ನುವಂಥ ಒಂದು ಅತ್ಯಾಧುನಿಕ ರಷ್ಯನ್ ವಿಮಾನ, ಅದರಲ್ಲೂ ಅದನ್ನು ಚಾಲನೆ ಮಾಡಿ ಅವರಿಗೆ ಅನುಭವ ಇದೆ. ಈ ರೀತಿ ಅನೇಕ ಜಾಗ್ವಾರ್, ಹಾಕ್ ಎಲ್ಲ ಈ ರೀತಿ ಅನೇಕ ಬಗೆಯ ವಿಮಾನ ಚಾಲನೆಯನ್ನು ಮಾಡಿದ್ರು. ಇದೆಲ್ಲ ಮಾಡಿದ್ಮೇಲೆ ಪರೀಕ್ಷಾ ಸ್ಕೂಲ್ ಏನಿದೆ, ವಿಮಾನ ಪರೀಕ್ಷಾ ಸ್ಕೂಲ್, ಟೆಸ್ಟ್ ಪೈಲಟ್ ಸ್ಕೂಲ್ ಇದೆಯಲ್ಲ, ಇದರಲ್ಲಿ ಕೂಡ ತೇರ್ಗಡೆ ಹೊಂದಿರು. ಅದು ಇನ್ನೂ ಕಷ್ಟ ನೋಡಿ, ಎಷ್ಟು ಹಂತಗಳನ್ನು ಹಾಕ್ಬೇಕು. ಇದಾದಮೇಲೆ 2019ರ ಸುಮಾರಿಗೆ ಗಗನಯಾತ್ರಿಯಾಗಿ ಕೂಡ ಇವರು 4 ಜನರಲ್ಲಿ ಒಬ್ಬರಾಗಿ ಆಯ್ಕೆ ಆದರು. ಅದಾದ ನಂತರ ಯೂರಿ ಗಗಾರಿನ್ ಅಂತರಿಕ್ಷ ಕೇಂದ್ರದಲ್ಲೂ ಮಾಸ್ಕೋದ ಹೊರಗಡೆ ಇದೆ ಇದು, ಇಲ್ಲಿ ತರಬೇತಿ ಪಡೆದಿದ್ದಾರೆ. ಭಾರತದಲ್ಲೇ ಬೆಂಗಳೂರಿನಲ್ಲೇ ಇನ್ಸ್ಟಿಟ್ಯೂಟ್ ಆಫ್ ಏವಿಯೇಷನ್ ಮೆಡಿಸನ್ ಅಂತ ಇದೆ, ಇಲ್ಲಿ ಕೂಡ ಸಾಕಷ್ಟು ತರಬೇತಿನ ಪಡೆದಿದ್ದಾರೆ. ಇಸ್ರೋದಲ್ಲಿ ಸಾಕಷ್ಟು ತರಬೇತಿನ ಪಡೆದಿದ್ದಾರೆ. ಇವಾಗ ಆಕ್ಸಿಯಮ್ 4ರಲ್ಲೂ ಅದರ ಅಂಗವಾಗಿ ತರಬೇತಿ ಪಡೆದು ಇದಕ್ಕೆ ಉತ್ಕೃಷ್ಟವಾದ ಮಾಹಿತಿಯನ್ನು ನಮ್ಮ ಗಗನಯಾನಕ್ಕೆ ಇವರು ನೀಡ್ತಾ ಇದ್ದಾರೆ. ಹೀಗಾಗಿ ಗಗನಯಾತ್ರಿಯಾಗಿ ಯಾರೇ ಆಯ್ಕೆ ಆಗಬೇಕಾದ್ರೆ ಆಸೆ ಹೊಂದಿದ್ದರೆ ಸಾಲದು, ತಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮ ಮಟ್ಟದಲ್ಲಿ ಕಾಪಾಡಿಕೊಂಡಿರಬೇಕು. ಸಾಮಾನ್ಯವಾಗಿ ಮೊದಲ ಅಂತರಿಕ್ಷಯಾನ ಯಾವುದೇ ದೇಶದಕ್ಕೆ ಪೈಲಟ್ಗಳನ್ನು, ಅದರಲ್ಲೂ ಟೆಸ್ಟ್ ಪೈಲಟ್ಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದಕ್ಕೆ ಭಾರತ ಅನ್ನೋ ಅಪವಾದವಾಗಿಲ್ಲ. ಹಾಗಾಗಿ 4 ಜನ ಭಾರತೀಯ ವಾಯುಪಡೆಯ ಶುಭಾಂಶು ಶುಕ್ಲಾ ಅವರು ಸೇರಿದಂತೆ 4 ಜನ ಪೈಲಟ್ಗಳನ್ನು ಆಯ್ಕೆ ಮಾಡಿದ್ದಾರೆ ಗಗನಯಾತ್ರಿಗಳಾಗಿ. ಹಾಗಾಗಿ ಇವಾಗ 19ನೇ ತಾರೀಕು, ಇವಾಗ ಜೂನ್ 19 ಇವರ ಯಾನ ಇದನ್ನು ಶೆಡ್ಯೂಲ್ ಮಾಡಿದ್ದಾರೆ, ಅಂದರೆ ಯೋಜಿಸಲಾಗಿದೆ ಅಂತ ಇಸ್ರೋ ಪ್ರಕಟಿಸಿದೆ. ಭಾರತೀಯರ ಪರವಾಗಿ 140 ಕೋಟಿ ಭಾರತೀಯರನ್ನು ಪ್ರತಿನಿಧಿಸುವಂತಹ ಶುಭಾಂಶು ಶುಕ್ಲಾ ಅವರು 19ನೇ ತಾರೀಕು ಸುರಕ್ಷಿತವಾಗಿ ಅಂತರಿಕ್ಷವನ್ನು ಸೇರಿ 14 ದಿವಸ ಅಲ್ಲಿ ಉಪಯುಕ್ತವಾದ ಪ್ರಯೋಗಗಳನ್ನು ನಡೆಸಿ ನಂತರ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಭಾರತೀಯರಾದ ನಾವು ಎಲ್ಲರೂ ಅವ್ರಿಗೆ ಆಶಿಸೋಣ, ಪ್ರಾರ್ಥಿಸೋಣ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಸದ್ಯಕ್ಕೆ ಇದು ಅವ್ರು ಹೇಳ್ತಿರುವಂಥ ಶುಭಾಂಶು ಶುಕ್ಲಾ ಅವರ ಒಂದು ಜರ್ನಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟೆಲ್ಲ ಒಂದು ಶ್ರಮವನ್ನು ಪಟ್ಟು ಹೀಗೆ ಎಷ್ಟೆಲ್ಲ ಟ್ರೈನಿಂಗನ್ನು ಪಡ್ಕೊಂಡು ಭಾರತದ ಪ್ರತಿನಿಧಿಯಾಗಿ 140 ಕೋಟಿ ಜನರ ಒಂದು ಭಾಗವಾಗಿ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿ ಆ ಒಂದು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಏನಿದೆ ಅಲ್ಲಿ ಹೋಗಿ ಅಧ್ಯಯನವನ್ನು ಮಾಡಿ ವಾಪಸ್ ಬರಲಿಕ್ಕಿದ್ದಾರೆ.
ಜೂನ್ 19ನೇ ತಾರೀಕು ಈಗಾಗಲೇ ನಿಗದಿಯಾಗಿದೆ. ಜೂನ್ 19ನೇ ತಾರೀಕು ಅವರು ಹೋಗಿ ಸುರಕ್ಷಿತವಾಗಿ ವಾಪಸ್ ಬರಲಿ ಅನ್ನುವಂಥದ್ದು ಕೋಟ್ಯಾನುಕೋಟಿ ಭಾರತೀಯರ ಆಶಯ, ನಮ್ಮ ಆಶಯ ಕೂಡ. ಇವಿಷ್ಟು ಸದ್ಯಕ್ಕೆ ನಮ್ಮ ಜೊತೆಗೆ ಮಾತನಾಡಿರುವಂಥ ಇಸ್ರೋ ಮಾಜಿ ವಿಜ್ಞಾನಿಗಳು ಗುರುಪ್ರಸಾದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.